ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತು ನಮ್ಮದು ಗಿಡಗಳಲ್ಲಿ ಬೆಳೆದಿರುವಂಥ ಹೂಗಳನ್ನು ಹಾರ್ವೆಸ್ಟ್ ಮಾಡೋ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಚ್ಚೇನು ಗಿಡ ಇಲ್ಲ, ಪಾಟಲ್ಲೇ ಎಲ್ಲ ಬೆಳ್ಕೊಂಡಿರೋದು. ಹಳ್ಳಿಗಳಲ್ಲಿ ನೆಲದಲ್ಲಿ ಬೆಳೆದಾಗ ಈ ಹೂಗಳು ಲೆಕ್ಕಕ್ಕೆ ನಮಗೆ ಸಿಗೋದಿಲ್ಲ. ಆದರೆ ಪಾಟಲ್ಲಿ ಬೆಳೆಸಿ ಸ್ವಲ್ಪನೇ ಮಣ್ಣಲ್ಲಿ ಅವು ಗೊಬ್ಬರ ಹಾಕಿ ಬೆಳೆಸಿ ಅದನ್ನು ನಾವು ಹಾರ್ವೆಸ್ಟ್ ಮಾಡುವಾಗ ಸಿಗೋ ಖುಷಿ ಇದೆಲ್ಲ ತುಂಬ ಹೆಚ್ಚಿಂದು. ಫಸ್ಟು ವೈಟ್ ಕಲರ್ ಶಂಖಪುಷ್ಪನ ಹಾರ್ವೆಸ್ಟ್ ಮಾಡಿದೆ. ಇದು ಪರ್ಪಲ್ ಕಲರ್ದು ಒಂದು ಫ್ಲವರ್, ನಮ್ಮಲ್ಲಿ ಗೊರಟೆ ಹೂವು ಅಂತೆಲ್ಲ ಹೇಳ್ತಾರಲ್ಲ ಆ ಥರದ್ದೇ ಹೂವಿದೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಹೆಸರೇನಿದೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದ್ರ ಲೀವ್ಸಲ್ಲೆಲ್ಲ ಮುಳ್ಳೆಲ್ಲ ಏನೂ ಇಲ್ಲ. ಇದು ರೆಡ್ ಕಲರ್ ಬಟನ್ ರೋಸ್. ತುಂಬ ಹೂವಾಗುತ್ತೆ ಇದರಲ್ಲಿ. ನರ್ಸರಿಯಿಂದ ತಂದಿರೋ ಗಿಡ. ಅದರಲ್ಲಿ ಇನ್ನೂ ತುಂಬ ಮೊಗ್ಗಿದೆ. ಈ ಎಲ್ಲ ಗಿಡಗಳಿಗೂ ನಾನು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತೀನಿ, ಕಿಚನ್ ವೇಸ್ಟ್ ಕಾಂಪೋಸ್ಟ್ ಹಾಕ್ತೀನಿ, ಹಾಗೆ ಟೀ ಪುಡಿ ಅದನ್ನೆಲ್ಲ ವಾಶ್ ಮಾಡಿ ಹಾಕ್ತೀನಿ. ಅದೇನೇ ಇದಕ್ಕೆ ಗೊಬ್ಬರ. ಈ ರೀತಿ ಫರ್ಟಿಲೈಸರ್ಗಳು ಕೊಟ್ಟಿಲ್ಲ ಅಂತಂದರೆ ನಮಗೆ ಪಾಟಲ್ಲಿ ಈ ಥರ ಫ್ಲವರ್ಸ್ನ ಪಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮಣ್ಣಲ್ಲಿ ಬೆಳೆಸೋಕ್ಕಿಂತ ನಾವು ಪಾಟಲ್ಲಿ ಹೆಚ್ಚಿನ ಆರೈಕೆ ಮಾಡಬೇಕಾಗತ್ತೆ. ಇದು ಡಬಲ್ ಕಲರ್ ರೋಸ್, ತುಂಬ ಚೆನ್ನಾಗಿದೆ. ಈ ಬಿಸಿಲಿಗೆ ಗಿಡದ ಎಲೆ ಎಲ್ಲ ಸುಟ್ಟೋಗ್ತಾ ಇದೆ. ಆ್ಯಕ್ಚುಲಿ ಇದು ಆರೆಂಜ್ ಕಲರ್ ರೋಸ್, ಬಟ್ ಬಿಸಿಲಿಗೆ ಅದ್ರ ಕಲರೇನೆ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ. ಆ್ಯಸ್ ಯೂಶುವಲ್ ಇದು ಸದಾ ಪುಷ್ಪ, ನಿತ್ಯ ಪುಷ್ಪ ಅಂತ ಹೇಳ್ತಾರಲ್ಲ, ಪ್ರತಿ ಮನೆಯಲ್ಲೂ ಹಳ್ಳಿ ಕಡೆಯಲ್ಲಿ ಇರುತ್ತೆ. ಅದೂ ಇದೆ ನನ್ನ ಪಾಟಲ್ಲಿ. ನಂದೊಂದು ಪುಟ್ಟ ಬದನೆಕಾಯಿ ಗಿಡ ಅಷ್ಟು ಬದನೆಕಾಯಿನ ಕೊಟ್ಟಿದೆ. ಆಲ್ರೆಡಿ ಒಂದು ಹಾರ್ವೆಸ್ಟ್ ಮಾಡಿದ್ದೀನಿ, ಇನ್ನೂ 2 ಇದೆ ಅದರಲ್ಲಿ. ಇದು ಗಲಾಡಿಯಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾರ್ತ್ ಕರ್ನಾಟಕ ಸೈಡು ಗಲಾಟೆ ಹೂವು ಅಂತ ಹೇಳ್ತಾರೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ರು. ನನಗೆ ಎಕ್ಸಾಕ್ಟಾಗಿ ಇದ್ರ ನೇಮ್ ಗೊತ್ತಿಲ್ಲ, ಬಟ್ ತುಂಬಾ ಫ್ಲವರ್ಸ್ ಬಿಡುತ್ತೆ. ನೋಡೋದಕ್ಕೆ ಸೇವಂತಿಗೆ ಹೂ ಥರನೇ ಕಾಣಿಸುತ್ತೆ. ತುಂಬ ಫ್ಲವರ್ಸ್ ಬಿಡುತ್ತೆ. ಡೈಲಿನೂ ಫ್ಲವರ್ಸ್ ಇರುತ್ತೆ ಅದರಲ್ಲಿ. ನನ್ನ ಹತ್ರ 3 ಕಲರ್ಸ್ ಇದೆ. ಇದು ಸೀಡ್ಸು ಮತ್ತು ಕಟ್ಟಿಂಗ್ಸಿಂದ ಪ್ರಪಗೇಷನ್ ಮಾಡ್ಬೋದು. ಟೋಟಲ್ ಆಗಿ ಇಷ್ಟು ಫ್ಲವರ್ಸ್ ಹಾರ್ವೆಸ್ಟ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.